ರಾಕಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ನೋಡಿದೆ, ಖುಷಿ ಆಯಿತು. ಹೋಗಿ ಬರ್ತೀನಿ. ಬಾಯ್ ರಾಕಿ. ಓಕೆ ಆಂಟಿ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಬಾಯ್. ಒಳ್ಳೇದು. ರಾಕಿ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹುಷಾರಾಗಿರೋ. ಯಾರು ಎಲ್ಲೇ ಕರೆದ್ರೂ ನೋಡಬೇಡ, ಓಕೆ? ಓಕೆ ಆಂಟಿ. ನನ್ನ ಮಗಂಗೆ ಹಂಗೆ ಆದಾಗಿಂದ ಯಾರಿಗೇನೇ ಆದರೂ ಭಯ ಆಗತ್ತೆ. ಒಂದಕ್ಕೆ 2 ಸಲ ಹುಷಾರು ಅಂತ ಹೇಳ್ತಿದ್ದೀನಿ. ಬರ್ತೀನಿ. ಬಾಯ್ ರಾಕಿ. ಮಮ್ಮಿ, ನಿಮ್ಗೊಂದು ವಿಷಯ ಹೇಳಬೇಕು. ಮಮ್ಮಿ ಬಾ. ಏನಮ್ಮ, ಏನಾಯ್ತನು? ನಿಮ್ಗೊಂದು ವಿಷಯ ಹೇಳಬೇಕು ಡ್ಯಾಡಿ. ಏನನು ನೀನು ಹೇಳ್ತಿರೋದು? ಅಣ್ಣಂಗೆ ಬೈಕಲ್ಲಿ ಡಿಕ್ಕಿ ಹೊಡೆದ್ರ ಬಗ್ಗೆ ಹೇಳಬೇಕು ಮಮ್ಮಿ. ಅವನು ಯಾರು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಡ್ಯಾಡಿ, ಆದರೆ ಅಣ್ಣಂಗೆ ಬೇಕು ಅಂತಲೇ ಡಿಕ್ಕಿ ಹೊಡೆದ. ಏನನು ನೀನು ಹೇಳ್ತಿರೋದು? ಹೌದು ಮಮ್ಮಿ, ಅವನು ಬೇಕು ಅಂತಲೇ ರಾಂಗ್ ರೂಟಲ್ಲಿ ಫಾಸ್ಟಾಗಿ ಬಂದು ಅಣ್ಣಂಗೆ ಗುದ್ಬಿಟ್ಟ. ಅಮ್ಮ, ಅಣ್ಣ! ನೀವು ಹೇಳ್ತಾರ ನಿಜನಾ? ನಿಜ ಡ್ಯಾಡಿ, ಅವನು ಅಣ್ಣನ ಸಾಯಿಸ್ಬೇಕು ಅಂತ ನೋಡ್ದ. ಹಾಗಾದರೆ ಇದು ಆಕ್ಸಿಡೆಂಟ್ ಅಲ್ಲ ಅಂತಾಯಿತು. ಯಾರೋ ಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ದಾರೆ. ಸ್ವಾಮೀಜಿ ಕೂಡ ಇದೇ ಮಾತನ್ನೇ ಹೇಳಿದ್ರು ರೀ. ರಾಕಿಗೆ ಒಬ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಆ ಬೈಕ್ ಅಂಕಲ್ಗೆ ಅಣ್ಣನ ಮೇಲೆ ಕೋಪ ಯಾಕೆ ಡ್ಯಾಡಿ? ಆ ಅಂಕಲ್ನ ಇಲ್ಲಿ ತನಕ ನಾವೆಲ್ಲರೂ ನೋಡಿಲ್ಲ. ಕೋಪ ಅವನದಲ್ಲಮ್ಮ, ಅವನ ಹಿಂದೆ ಇನ್ಯಾರೋ ಇದ್ದಾರೆ. ಅವನಿಂದ ಆಕ್ಸಿಡೆಂಟ್ ಪ್ಲಾನ್ ಮಾಡ್ಸಿರೋರು ಯಾರ್ರೀ? ಅವನ್ನ ಹಿಡ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಆ ಅಂಕಲ್ ಆಗ್ಲೇ ಓಡೋದ್ನಲ್ಲ ಡ್ಯಾಡಿ, ಹೇಗೆ ಹಿಡಿತೀರಾ? ನಾವು ಆ ಅಂಕಲ್ನ ನೋಡಿದ್ರೆ ಗುರ್ತಿಡಿತೀವಿ ಡ್ಯಾಡಿ. ಆದ್ರೆ ಅವನ್ ಫೇಸ್ ಗೊತ್ತಾಗ್ಬೇಕಲ್ಲ ರೀ. ಆ ಏರಿಯಾದಲ್ಲಿ CC ಕ್ಯಾಮ್ರಾ ಇರುತ್ತೆ. ಆಕ್ಸಿಡೆಂಟ್ ಆದಾಗ ಅದು ರೆಕಾರ್ಡ್ ಆಗಿರುತ್ತೆ. ನಾನು ಹೋಗಿ ಅದನ್ನು ನೋಡ್ಕೊಂಡು ಬರ್ತೀನಿ. ಹಾಂ. ಆ ಅಂಕಲ್ ನಮಗೂ ಕೂಡ ಏನಾದರೂ ಮಾಡ್ತಾನ ಮಮ್ಮಿ? ನಮಗೆ ಭಯ ಆಗ್ತಿದೆ ಮಮ್ಮಿ. ನಾಳೆಯಿಂದ ನಾವು ಸ್ಕೂಲಿಗೆ ಹೋಗಲ್ಲ. ಏನು ಭಯ ಇಲ್ಲಮ್ಮ. ನಿಮ್ಮ ಡ್ಯಾಡಿ ಹೋಗಿದಾರಲ್ವಾ, ಅವನನ್ನ ಖಂಡಿತ ಹುಡುಕಿ ಪೊಲೀಸರಿಗೆ ಹಿಡ್ಕೊಡ್ತಾರೆ. ನೀವು ಖುಷಿಯಿಂದ ಸ್ಕೂಲಿಗೆ ಹೋಗ್ಬೋದು, ಸರಿನಾ? ಸರಿ ಮಮ್ಮಿ. ದೇವ್ರೆ, ಆ ಅಜ್ಞಾತ ವ್ಯಕ್ತಿಯಿಂದ ಮತ್ತಷ್ಟು ಅನಾಹುತ ಆಗುತ್ತೆ ಅಂತ ಮುಂಬರೋ 6 ತಿಂಗಳು ಕಷ್ಟ ಕಾಲ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಈ ಗಂಡಾಂತರದಿಂದ ಬೇಗ ಪಾರ್ ಮಾಡು ಸ್ವಾಮಿ. ಏನು ಸರ್ ಹುಡುಕ್ತಿದ್ದೀರಾ? ಏನಾದರೂ ಕಳ್ಕೊಂಡಿದ್ದೀರಾ? ನಿನ್ನೆ ಈ ಏರಿಯಾದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತಲ್ವಾ? ಹೌದು ಸರ್. ಅವಾಗ ನಾನು ಇಲ್ಲೇ ಇದ್ದೆ. ಪಾಪ ಚಿಕ್ಕ ಹುಡುಗ ಸರ್, ಯಾರೋ ಕಳ್ಳನ ಮಗ, ಚೆನ್ನಾಗಿ ಕುಡ್ದಿದ್ದ ಅನ್ಸುತ್ತೆ. ಆ ಹುಡುಗನ ಗುದ್ಬಿಟ್ಟು ಗ್ಯಾಪಲ್ಲೇ ಓಡೋಗ್ಬಿಟ್ಟ ಸರ್. ಅದು ಆಕ್ಸಿಡೆಂಟ್ ಅಂತ ಅನ್ಕೊಂಡ್ರಾ ಇಲ್ಲ ಯಾರಾದರೂ ಬೇಕು ಅಂತ ಗುದ್ದಿದ್ರಾ? ಅಷ್ಟೆಲ್ಲ ಗಮನಿಸ್ಲಿಲ್ಲ. ಆದರೆ ಆ ಬೈಕ್ನೊಂದೇ ತಪ್ಪು ಸರ್. ರ್ಯಾಶ್ ಆಗಿ ಬಂದು ಹುಡುಗನಿಗೆ ಗುದ್ಬಿಟ್ಟ ಸರ್. ಅವನು ನೋಡಿದ್ರೆ ನೀವು ಕಂಡುಹಿಡಿಬೋದಾ? ಯಾಕೆ ಸರ್?
ನೀವು ಪೊಲೀಸಾ? ಅಲ್ಲ, ಆ ಹುಡುಗನ ತಂದೆ. ಅಯ್ಯೋ, ಆ ಮಗು ಹೇಗಿದೆ ಸರ್ ಇವಾಗ? ಪರವಾಗಿಲ್ಲ. ಆ ಬೈಕ್ ಅವ್ನು ನೋಡಿದ್ರೆ ಗುರುತು ಹಿಡಿತೀರಾ? ಸರ್, ಅದು ಹೆಲ್ಮೆಟ್ ಹಾಕೊಂಡಿದ್ದ ಸರ್. ಆ ಬೈಕ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಸರಿ, ಒಂದ್ಸರಿ ನೀನು ನಂಬರ್ ಹೇಳ್ತೀಯಾ? 975052 ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಸರ್. ಬಾಯ್. ಹಲೋ, ಎಸ್ ಐ ಅವರೇ, ಹೇಳಿ. ನಾನು ಅಭಿ ಮಾತಾಡ್ತಾ ಇರೋದು. ನಿನ್ನೆ ಸದಾಶಿವನಗರ ರೋಡಲ್ಲಿ ನಡೆದಿರೋ ಆಕ್ಸಿಡೆಂಟ್ CCTV ಫುಟೇಜ್ ಬೇಕಾಗಿತ್ತು. ಅರೇಂಜ್ ಮಾಡೋಕ್ಕಾಗುತ್ತಾ? ಯಾವತ್ತಿಂದು? ನಿನ್ನೆ ಫುಟೇಜೇ. ಈಗ ನೀವು ಅಲ್ಲೇ ಇದ್ದೀರಾ? ಹಾಂ, ಇಲ್ಲೇ ಇದ್ದೀನಿ ಸರ್. ಆ ಲೊಕೇಶನ್ ನನಗೆ ಶೇರ್ ಮಾಡಿ. ಓಕೆ ಸರ್, ಈಗಲೇ ಶೇರ್ ಮಾಡ್ತೀನಿ. ಆದಷ್ಟು ಬೇಗ ಆ ಬೈಕ್ನ ಡೀಟೇಲ್ಸ್ ನಂಗೆ ಕಳಿಸ್ತೀರಾ? ಹಾಂ, ಥ್ಯಾಂಕ್ ಯು ಸರ್. ಏನಾಯ್ತು ಭಾವ? ಸ್ವಲ್ಪ ತಲೆನೋಯ್ತಿದೆ ನಂದಿನಿ. ಹೌದಾ? ಪೇಯ್ನ್ ಬಾಂಬ್ ಹಚ್ಲಾ ಭಾವ? ಬೇಡ, ಕಾಫಿ ತೊಗೊಂಡು ಬರ್ತೀಯಾ? ಸರಿ ಭಾವ. ಲೇ ನಿನ್ಗೋ. ಏನಮ್ಮ? ಆ ನಂದಿನಿ ನಿಮ್ ಭಾವಂಗೆ ಕಾಫಿ ತಗೊಂಡು ಹೋಗ್ತಿದ್ದಾಳೆ. ಹಾಗಾದ್ರೆ ನಾನು ಕೂಡ ಮಾವಂಗ್ ಕಾಫಿ ಕೊಡ್ಲಾ? ಬೇಡ, ಅವಳು ಕೊಡೋ ಕಾಫಿಗೆ ಉಪ್ಪು ಹಾಕು. ಅಯ್ಯಯ್ಯೋ, ಉಪ್ಪು ಕಾಫಿನ ಮಾವಂಗ್ ಕುಡಿಯಕ್ ಆಗಲ್ವಲ್ಲಮ್ಮ? ಹೌದೇ, ಥೂ ಅಂತ ಉಗಿತಾನೆ. ಅಷ್ಟ್ರಲ್ಲಿ ನೀನ್ ಒಳ್ಳೆ ಕಾಫಿ ಮಾಡ್ಕೊಂಡು ತಗೊಂಡು ಹೋಗು. ನಿನ್ನ ಹೊಗಳ್ತಾನೆ. ಮಾಡ್ತೀನಿರು ನಿಂಗೆ. ಕೇಳಿಲಿ, ನೀನ್ ಬೇಗ ಹೋಗು. ಆ ನಂದಿನಿನ ನಾನು ಹೇಗಾದ್ರೂ ಆಚೆ ಬರೋ ಹಾಗೆ ಮಾಡ್ತೀನಿ. ಸರಿ. ನೀನ್ಯಾಕೆ ಇಲ್ಲಿಗೆ ಬಂದೆ? ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಭಾವಂಗೆ ಕಾಫಿ ರೆಡಿ ಮಾಡ್ತಿದ್ದೀನಿ. ನಾನು ನಮ್ಮ ಅಮ್ಮಂಗ್ ಕಾಫಿ ಮಾಡಕ್ ಬಂದೆ. ಹಾಗಾದ್ರೆ ಮಾಡ್ಕೋ. ನಿನ್ ಫೋನ್ ರಿಂಗ್ ಆಗ್ತಿದೆ. ನಿನಗ್ ಫೋನ್ ಮಾಡಿರೋದು ಯಾರು ಅನ್ಕೊಂಡಿದ್ಯಾ? ಯಾರ್ ಚಿಕ್ಕಮ್ಮ? ಆ ದಮಯಂತಿ ನಿನ್ನ ಕಿಚನಿಂದ ಆಚೆ ಬರೋ ಹಾಗೆ ಮಾಡಿ ಶಿವಾನಿ ಕೈಲಿ ನಿನ್ನ ಕಾಫಿಗೆ ಉಪ್ಪು ಹಾಕಿಸ್ತಿದ್ದಾಳೆ. ಈ ಉಪ್ಪಿನ ಕಾಫಿ ಕುಡ್ದು ಮಾವ ನಂದಿನಿ ಮುಖದ ಮೇಲೆ ಉಗಿತಾನೆ. ಆಮೇಲೆ ನಾನು ಒಳ್ಳೆ ಕಾಫಿ ಕುಡ್ದು ಹೊಗಳ್ತಾನೆ. ಅವಳನ್ನ ಇರು ಇವಾಗ ಹೋಗಿ ಆ ಶಿವಾನಿ ಜೊತೆ ಜಗಳ ಆಡ್ತೀಯಾ? ಹೌದು. ಬೇಡ, ಅವಳು ಕೂಡ ಅಖಿಲ್ಗೆ ಕಾಫಿ ಕೊಡ್ಬೇಕು ಅಂತಿದ್ದಾಳೆ. ನಾನು ಹೇಗಾದ್ರೂ ಮಾಡಿ ಅವಳನ್ನ ಆಚೆ ಕರೆಸ್ತೀನಿ. ನೀನ್ ಅವಳ ಕಾಫಿಗೆ ಖಾರ ಹಾಕ್ಬಿಡು. ಮೊದ್ಲು ಅವಳ ಕಾಫಿನೇ ಕುಡಿ ಅಂತ ಅಖಿಲ್ಗೆ ಹೇಳು. ಆಗ ಆ ಕಾಫಿ ಕುಡ್ದು ಅವಳನ್ ಬೈತಾನೆ. ಸೂಪರ್ ಐಡಿಯಾ ಚಿಕ್ಕಮ್ಮ. ನಾನು ಈಗಲೇ ಕೆಲಸ ಮಾಡ್ತೀನಿ. ಶಿವಾನಿ, ಲೇ ಶಿವಾನಿ. ಬರ್ತೇನಮ್ಮ. ಎಲ್ ಸತ್ತಿದ್ಯೆ? ಬೇಗ ಬಾ.
ಏನಮ್ಮ? ಯಾಕೆ ಇಲ್ಲಿಗೆ ಬಂದೆ? ನೀನೇ ತಾನು ಕರೆದಿದ್ದು. ನಾನು ಯಾವಾಗ್ಲೇ ಕರ್ದೆ? ಅದ್ ಸರಿ, ಅವಳು ಮಾಡಿರೋ ಕಾಫಿಗೆ ಉಪ್ಪು ಹಾಕಿದ್ಯಾ? ಹಾಕಿದ್ದೀನಮ್ಮ. ಸರಿ, ನೀನ್ ಹೋಗು. ಮಾವ ಆ ಉಪ್ಪಿನ ಕಾಫಿ ಕುಡ್ದು ಉಗುದು ಆ ನಂದಿನಿನ ಬೈದಿದ ತಕ್ಷಣ ನೀನ್ ನಿನ್ ಕಾಫಿ ತಗೊಂಡ್ ಬಾ. ಸರಿ ಅಮ್ಮ. ಓಕೆ. ಒಂದು ಕಪ್ ಕಾಫಿಗೆ ಇಷ್ಟೊತ್ತು ಯಾಕೆ ನಂದಿನಿ? ನಿನ್ಗೋಸ್ಕರ ಇನ್ನೊಂದು ಕಾಫಿ ರೆಡಿ ಆಗ್ತಿದೆ ಭಾವ. ಈ ಕಾಫಿ ಯಾರಿಗೆ? ನಿಂಗೆ ಮಾವ. ನಿನ್ ಕಾಫಿ ತಂದ್ಕೊಡು ಅಂತ ನಾನು ಹೇಳಿಲ್ವಲ್ಲ. ನಾನೇ ತಂದೆ. ಹಾ? ಮತ್ತೆ ನೀವಿಬ್ರು ಜಗಳ ಆಡ್ತಿದ್ದೀರಾ? ಇಲ್ಲ ಭಾವ, ನಾನು ಕೂಡ ಜಗಳ ಆಡ್ತಿಲ್ಲ ಮಾವ. ಖಾರದ ಕಾಫಿ ಕುಡ್ದು ಭಾವ ನಿನ್ನ ಬೈತಾನೆ ನೋಡೆ. ಆ ಉಪ್ಪಿನ ಕಾಫಿ ಕುಡ್ದು ನಿನ್ ಮುಖದ ಮೇಲೆ ಉಗಿತಾನೆ ನೋಡು. ಈಗ ನಾನು ಯಾರು ಕಾಫಿ ಕುಡಿಲಿ? ಅವಳು ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳಿದ್ಯಲ್ಲ ಮಾವ, ಫಸ್ಟ್ ಅವಳ ಕಾಫಿನೇ ಕುಡಿ. ಇಲ್ಲ, ಎಷ್ಟೇ ಆಗ್ಲಿ ಅವಳು ನೀನ್ ಸೋದ್ರ ಸೊಸೆ ಅಲ್ವಾ, ಮೊದ್ಲು ಅವಳ ಕಾಫಿನೇ ಕುಡಿ. ನೀನ್ ಮಾವನ್ ನಾದ್ನಿ ಅಲ್ವಾ ನಂದಿನಿ, ನಿನ್ ಕಾಫಿನೇ ಕೊಡು. ಇದೇನಿದು? ನಿನ್ನೆ ನಾನು ಕೊಟ್ಟಿದ್ದೆ ಮೊದಲು ಕುಡಿಬೇಕು ಅಂತ ಜಗಳ ಆಡ್ತಿದ್ರಿ, ಈಗ ಇನ್ನೊಂಥರ ಜಗಳ ಆಡ್ತಿದ್ರಾ? ಏನಾಯ್ತು ಅಖಿಲ್? ನನ್ಗೋಸ್ಕರ ಇಬ್ರು ಕಾಫಿ ತಗೊಂಡ್ ಬಂದಿದ್ದಾರೆ. ಅದಕ್ಕೆ ಫಸ್ಟ್ ನನ್ ಕಾಫಿನೇ ಕುಡಿಬೇಕು ಅಂತ ಜಗಳ ಆಡ್ತಿದಾರಾ? ಇಲ್ಲ, ಅದಕ್ಕೆ ರಿವರ್ಸಲ್ ಸ್ಪರ್ಧೆ ಮಾಡ್ತಿದ್ದಾರೆ. ಫಸ್ಟ್ ನಂದಿನಿ ಕಾಫಿ ಕುಡಿಬೇಕು ಅಂತ ಶಿವಾನಿ, ಶಿವಾನಿ ಕಾಫಿ ಕುಡಿಬೇಕು ಅಂತ ನಂದಿನಿ, ಇಬ್ರು ಪೈಪೋಟಿ ನಡೆಸ್ತಿದ್ದಾರೆ. ಹಾಗಾದ್ರೆ 2 ಕಾಫಿನೂ ತಗೊಂಡು ಸಿಪ್ ಮಾಡಿ ನೋಡು, ಯಾವ್ದು ಚೆನ್ನಾಗಿದ್ಯೋ ಅದ್ ಕೊಡಿ. ಎಸ್, ಗುಡ್ ಐಡಿಯಾ. ಕೊಡಿ ಇಲ್ಲಿ. ಇದೇನಿದು ಉಪ್ಪುಪ್ಪಾಗಿದೆ? ಇದ್ಯಾಕೆ ಕಾರ್ಖರವಾಗಿದೆ? ಏನು ಕಾಫಿಗೆ ಉಪ್ಪು ಖಾರ ಹಾಕಿದಾರಾ? ಶುಗರು ಕಾಫಿ ಪುಡಿ ತಾನೇ ಹಾಕ್ಬೇಕು. ನನ್ ಕಾಫಿಗೆ ಇವಳು ಉಪ್ಪು ಹಾಕಿದಾಳೆ ಅಕ್ಕ. ನನ್ ಕಾಫಿಗೆ ಇವಳು ಖಾರ ಬೆರೆಸಿರ್ಬೇಕು ಮಾವ. ಸರಿ ಹೋಯ್ತು. ನಿಮಗೆ ಕೆಲಸ ಹೇಳಿದ್ನಲ್ಲ, ಅದು ನನ್ನ ತಪ್ಪು. ಹೋಗಿ. ಇವ್ರು ಯಾಕತ್ತಿಗೆ ಹೀಗಾಡ್ತಿದ್ದಾರೆ? ಅವ್ರವ್ರ ಪೈಪೋಟಿ ನಡೆಸಿ ನನ್ನ ಜೀವ ಹಿಂಡ್ತಿದ್ದಾರೆ. ಒಬ್ಳು ನಾದ್ನಿ, ಇನ್ನೊಬ್ಳು ಸೋದ್ರ ಸೊಸೆ ಅಲ್ವಾ? ನಿನ್ ತಮಾಷೆಗೋಸ್ಕರ ಆಟ ಆಡಿಸ್ತಿದ್ದಾರೆ. ಇದ್ಯಾವ ತಮಾಷೆ ಅದಕ್ಕೆ? ಇನ್ಮೇಲೆ ನಿನ್ಗೇನೇ ಬೇಕಾದ್ರೂ ನನ್ನ ಕೇಳು. ಸರಿ ಅದಕ್ಕೆ. ಯಪ್ಪ, ನಾನು ಯಾರನ್ನೂ ಏನೂ ಕೇಳಲ್ಲ. ನನಗೇನು ಬೇಕೋ ನಾನೇ ಮಾಡ್ಕೋತೀನಿ, ಅದೇ ಬೆಟರ್. ಆಕ್ಸಿಡೆಂಟ್ ಬಗ್ಗೆ ತಿಳ್ಕೊತೀನಿ ಅಂತ ಹೋದವರು ಇನ್ನೂ ಯಾಕೆ ಬಂದಿಲ್ಲ? ದಮಯಂತಿ, ಹುಷಾರು, ಬೀಳ್ತೀಯಾ? ನೀನೇನ್ ನನಗೆ ಹುಷಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಮನ್ಸಿಗೆ ನೋವು ಮಾಡಿ ಬೆಣ್ಣೆ ಹಚ್ಚೋರಂದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅಂಥ ಕೆಲ್ಸ ನಾನೇನ್ ಮಾಡ್ತಿದ್ದ ದಮಯಂತಿ? ನೀನ್ ಕೆಳಗ್ ಬಿದ್ದೋಗ್ತೀಯ ಅಂತ ನಿನ್ನ ಹಿಡ್ಕೊಂಡಿದ್ದು ತಪ್ಪೇನಾ? ನಾವ್ ಮೇಲೆ ಹೇಳ್ದಂಗೆ ನೀನೇ ತುಳಿತಿದ್ಯಲ್ಲ, ಮತ್ತೆ ನಮ್ಮನ್ನೇನೋ ಉದ್ಧಾರ ಮಾಡ್ತಿರೋ ಹಂಗೆ ಆ ಮಾತೆಲ್ಲ ಯಾಕೆ? ಏನಾಯ್ತು ವಸ್ಸು? ನೀನ್ ಸೊಸೆ ನಾನೇನೋ ಅನ್ಲಿಲ್ಲಮ್ಮೋ. ಮತ್ತೆ ಎಲ್ರೂ ಸೇರಿ ನನ್ ಮೇಲೆ ಎಗರಾಡ್ಬೇಡಿ. ಯಾಕಾಗಿ ಮಾತಾಡ್ತಿದ್ಯಾ ದಮಯಂತಿ? ನೀನೇ ನಮ್ಮ ಶತ್ರು ಅಲ್ಲ, ನಮ್ಮ ತಂಗಿ. ಹೆಸ್ರಿಗ್ ಮಾತ್ರ ತಂಗಿ, ಆದ್ರೆ ಚಪ್ಲಿಗಿಂತಲೂ ಕಡೆಯಾಗಿ ನೋಡ್ತಿದ್ದೀರಾ. ಅದು ನೀನ್ ಊಹೆ ದಮಯಂತಿ. ಇಲ್ಲಿರೋರೆಲ್ಲ ಒಳ್ಳೆಯವರೇ.
ಹೌದೌದು, ನಾವು ಮಾತ್ರ ಕೆಟ್ಟವರು. ನಮ್ ಕಂಡ್ರೆ ಯಾರಿಗೂ ಆಗಲ್ಲ. ಅಕ್ಕ, ನೀನಂದ್ರೆ ಎಲ್ರಿಗೂ ಇಷ್ಟ. ನೀನೆಲ್ಲರನ್ನ ಅಪಾರ್ಥ ಮಾಡ್ಕೋತಿದ್ಯಾ? ಇಲ್ಲ ತಮ್ಮಯ್ಯ, ನಮ್ಮನ್ ಯಾರೂ ಅರ್ಥ ಮಾಡ್ಕೋತಿಲ್ಲ. ಅದು ನೀನ್ ನಡ್ಕೊಳ್ಳೋ ರೀತಿಯಲ್ಲಿರುತ್ತೆ ಕಣೆ. ಅಭಿ ಬರ್ತಿದ್ದಾನೆ, ಜಗಳ ಆಡ್ಬಿಡಿ. ಏನಾಯ್ತು? ಎಲ್ಲರೂ ಯಾಕೆ ಹೀಗಿದ್ದೀರಾ? ಏನಿಲ್ಲ ರೀ, ನೀವು ಹೋಗಿದ ಕೆಲಸ ಏನಾಯ್ತು? ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಿರೋ ಫುಟೇಜ್ನ ತೊಗೊಂಡು ಬಂದಿದ್ದೀನಿ. ಅಖಿಲ್, ಹೋಗಿ ಲ್ಯಾಪ್ಟಾಪ್ ತಗೊಂಬಾ. ಸರಿ ಅಣ್ಣ. ಅಭಿ, ನಮ್ ರಾಕಿ ತಪ್ಪೇ ಇಲ್ಲ, ಬೈಕ್ ಅವಂದೇ ತಪ್ಪು. ಹೌದಣ್ಣ, ಅವನೇ ರಾಂಗ್ ರೂಟಲ್ಲಿ ಬಂದು ರಾಕಿ ಗುದ್ದಿದ್ದಾನೆ. ಇದು ಆಕ್ಸಿಡೆಂಟ್ ಅಲ್ಲ, ಬೇಕು ಅಂತಾನೆ ಪ್ಲಾನ್ ಮಾಡಿ ಆಕ್ಸಿಡೆಂಟ್ ಮಾಡಿರೋದು. ಆಕ್ಸಿಡೆಂಟ್ ಮಾಡ್ದವನ್ ಮುಖ ಸರಿಯಾಗಿ ಕಾಣಿಸ್ತಿಲ್ಲ ರೀ. ಅಲ್ಲಿರೋ CC ಕ್ಯಾಮ್ರಾಸ್ ಬಗ್ಗೆ ಅವನಿಗೆ ಮೊದಲೇ ಗೊತ್ತಿತ್ತು ಅಂತ ಅನ್ಸುತ್ತೆ ಕಣ್ರಿ. ಅದಕ್ಕೆ ಮುಖ ಕಾಣಿಸ್ಬಾರ್ದು ಅಂತ ಮುಖನ ಮುಚ್ಕೊಂಡಿದ್ದಾನೆ. ಅವ್ನ್ ಯಾರಬಿ? ನಮ್ ರಾಕಿಗೆ ಯಾಕೆ ಬೇಕು ಅಂತ ಆಕ್ಸಿಡೆಂಟ್ ಮಾಡ್ದ? ಇದರಿಂದ ಯಾರೋ ಇದ್ದಾರಮ್ಮ, ಅವರೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಅಕಸ್ಮಾತ್ ಹಾರಿಕಾ ಏನಾದ್ರೂ ಈ ಕೆಲಸ ಮಾಡಿಸಿದಾಳ? ನಮ್ಮಿಂದ ರಾಕಿ ದೂರ ಆಗ್ತಾನೆ ಅಂತ ಗುಡಿಲಿ ಸ್ವಾಮೀಜಿ ಮೊದಲೇ ಹೇಳಿದ್ರು. ಇಂಥ ಅನಾಹುತ ಆಗುತ್ತೆ ಅಂತಾನೂ ಹೇಳಿದ್ರು. ಹೇಗಾದ್ರೂ ಮಾಡಿ ಅವ್ನು ಯಾರು ಅಂತ ತಿಳ್ಕೊಬೇಕು ಬಿ. ಅವನನ್ನು ಹಿಡಿದ್ರೆ ಅವನ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗತ್ತೆ. ಅವನ್ನ ನೋಡಿದ್ರೆ ಗುರ್ತು ಹಿಡಿತೀವಿ ಅಂತ ಮಕ್ಕಳು ಹೇಳಿದ್ರು, ಆದ್ರೆ ಅವನ ಮುಖಾನೇ ಕಾಣಿಸ್ತಿಲ್ವಲ್ಲ ರೀ. ಆಕ್ಸಿಡೆಂಟ್ ಆಗಿರೋ ಸ್ಪಾಟಲ್ಲಿ ಐಸ್ ಕ್ರೀಮ್ ಅಂಗಡಿಯವನು ಕೂಡ ಅವನನ್ನ ಗುರುತು ಹಿಡಿತೀನಿ ಅಂತ ಹೇಳಿದಾನೆ. ಏನು ಅಂದ್ರೆ ಬೈಕ್ ನಂಬರ್. ನಾನು ಅದನ್ನೇ ನೋಡ್ತಾ ಇದ್ದೀನಿ ಸೋರೆ. ಆ ನಂಬರ್ ತಗೊಂಡು ಹೋಗಿ RTO ಆಫೀಸಲ್ಲಿ ಎಂಕ್ವೈರಿ ಮಾಡಿದ್ರೆ ಆ ಬೈಕ್ ಯಾರ್ದು ಅಂತ ಗೊತ್ತಾಗತ್ತೆ. ಹೌದಬಿ, ಆ ಕೆಲಸ ಮಾಡು. ಅವ್ನ್ ಯಾರು ಅಂತ ಗೊತ್ತಾಗತ್ತೆ. ಅವನ್ ಹಿಂದೆ ನಿಂತು ನಡೆಸ್ತಿರೋರ್ನ ಹಿಡಿಬೇಕು ಅಬ್ಬಿ. ಎಲ್ರನ್ನು ಜೈಲಿಗೆ ಕಳಿಸ್ಬೇಕು. ಅವನ್ ಹಿಂದೆ ಇರೋದು ನಿಜವಾಗ್ಲೂ ಹಾರಿಕಾನೇನಾ? ಅವಳು ಟಾರ್ಗೆಟ್ ಮಾಡ್ತಿರೋದು ನಂದಿನೇನಲ್ವಾ? ರಾಕಿಗೆ ಯಾಕೆ ಆಕ್ಸಿಡೆಂಟ್ ಮಾಡಿಸಿದ್ಲು? ಇದ್ರ ಹಿಂದೆ ಯಾರೇ ಆಗಿರಲಿ, ಎಂಥವರೇ ಇರಲಿ, ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅವ್ರನ್ನ ಜೈಲಿಗೆ ಕಳಿಸ್ತೀನೋ ಸೋರೆ. ಅಭಿ ಮನಸ್ ಮಾಡ್ದ ಅಂತಂದ್ರೆ ಹಾರಿಕಾ ಕತೆ ಮುಗ್ದಂಗೆನೆ. ಅವಳಿಗೆ ಫೋನ್ ಮಾಡಿ ವಿಷಯ ಏನು ಅಂತ ತಿಳ್ಕೊಬೇಕು. ಸಾಧ್ಯ ಆದ್ರೆ ಹುಷಾರಾಗಿರುವಂತ ಕೂಡ ಹೇಳ್ಬೇಕು. ಆ ಬೈಕ್ ಅವನ ಹಿಂದೆ ಇದ್ದು ಈ ಕೆಲಸನ ಮಾಡಿಸ್ತಿರೋದು ಯಾರಿರ್ಬೋದು? ನೀನು ಹೇಳ್ದಂಗೆ ನಾನು ಆ ಮನೆಗೆ ಹೋಗಿ ಬಂದೆ ಹಾರಿಕಾ. ರಾಕಿನ ಸೇವ್ ಮಾಡಿರೋ ವ್ಯಕ್ತಿ ಅಂತ ನನ್ನ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ಅವರು ಜೇನುತುಪ್ಪ ಹಚ್ಚಿರೋ ಕತ್ತಿ ಮೇಡಮ್. ಅವ್ರ ಮಾತುಗಳು ಸಿಹಿಯಾಗಿರುತ್ತೆ, ಆದ್ರೆ ಅವ್ರು ಮಾಡೋ ಕೆಲಸ ಕತ್ತಿ ಥರ ನಮ್ಮ ಶರೀರಕ್ಕೆ ಚಿತ್ರಹಿಂಸೆ ಕೊಡುತ್ತೆ. ಅವರು ಜೇನುತುಪ್ಪ ಹಚ್ಚಿರೋ ಕತ್ತಿ ಆದರೆ ನಾನು ವಿಷ ಹಚ್ಚಿರೋ ಕತ್ತಿ. ನಾನು ಮನ್ಸು ಮಾಡಿದ್ರೆ ಅವ್ರು ಎಲ್ರೂ ಸಾಯಿಸ್ಬೋದು. ಮೊದಲು ಆ ಕೆಲಸ ಮಾಡಿ ಮೇಡಮ್, ನನಗೆ ಮನಃಶಾಂತಿ ಸಿಗುತ್ತೆ.
ರಾಕಿ ನನಗೆ ಹತ್ರ ಆಗಬೇಕು, ಆಸ್ತಿ ಸಿಗಬೇಕು, ಆಮೇಲೆ ಬೇಕಾದರೆ ನಿನ್ನ ಸೇಡ್ ತೀರಿಸ್ಕೋಬೋದು. ಅಂದ್ರೆ ನನ್ನ ಸೈಡಿಗೆ ನೀವು ಹೆಲ್ಪ್ ಮಾಡಲ್ವಾ ಮೇಡಮ್? ಮೊದಲು ನೀನು ನನಗೆ ಹೆಲ್ಪ್ ಮಾಡು, ಆಮೇಲೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಯಾರು? ನಮ್ಮ ಆಂಟಿ. ಹೇಳು ಆಂಟಿ. ರಾಕಿಗೆ ಆಕ್ಸಿಡೆಂಟ್ ಆಗಿದೆ, ಅದನ್ನ ನೀನೇನಾದ್ರೂ ಮಾಡಿಸಿದ್ಯಾ?